ಆಮೇಲೆ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರನಾ? ಇಲ್ಲ ಕಣೋ. ಹಾ, ಆದ್ರೆ ನಿಮ್ಮ ಅತ್ತೆ ಮಗಳನ್ನ ನೋಡಿದೆ. ಅದೇ ಎಲ್ಲಿ? ಮಾಲಲ್ಲಿ ಯಾವುದೋ ಹುಡುಗನ ಜೊತೆ ಇದ್ಲು. ಬಾಯ್ ಫ್ರೆಂಡ್ ಅನ್ಸುತ್ತೆ. ಅವಳು ಬಿಡ, ಅವಳು ಹಂಗೇನೆ ಒಂಥರ ವಾರಕ್ಕೊಬ್ಬೊಬ್ಬ ಬಾಯ್ ಫ್ರೆಂಡು, ತಿಂಗಳಿಗೊಂದೊಂದು ಗಿಫ್ಟು, ಕಣ್ಕೊಂಡವ್ರ ಜೊತೆ ಎಲ್ಲ ಓಡಾಡ್ತಾ ಇರ್ತಾಳಪ್ಪ. ಥೂ, ನೀವು ಹುಡುಗರು ಹಿಂಗಲ್ಲ. ಒಂದು ಹುಡುಗಿ ಒಂದಿಬ್ರು 3 ಜನ ಹುಡುಗರ ಜೊತೆ ಓಡಾಡ್ತಿದ್ದಾಳೆ ಅಂತ ಕೇಳ್ಬಿಟ್ರೆ ಸಾಕು, ಅವಳು ಹಂಗೆ ಹಿಂಗೆ ಅಂತ ಮಾತಾಡ್ತೀರಾ. ಅದೇ ನೀವು ಹುಡುಗರು 10 ಜನ ಹುಡುಗಿರ ಜೊತೆ ಓಡಾಡಿದ್ರು ನೀವು ತುಂಬಾ ಒಳ್ಳೆಯವರಲ್ವಾ? ನೋ ಡಾರ್ಲಿಂಗ್, 10 ಬೀಗದ ಕೈಯಿಂದ ಒಂದು ಬೀಗ ಓಪನ್ ಆಗುತ್ತೆ ಅಂದ್ರೆ ಬೀಗ ಸರಿ ಇಲ್ಲ ಅಂತಾರೆ. ಅದೇ ಒಂದು ಬೀಗದ ಕೈಯಿಂದ 10 ಬೀಗ ಓಪನ್ ಆಗುತ್ತೆ ಅಂದ್ರೆ ಅದನ್ನ ಮಾಸ್ಟರ್ ಕೀ ಅಂತಾರೆ. ಓಹೋ, ಆಯ್ತು ಗುರುವೆ. ಅದೆಲ್ಲ ಬಿಟ್ಟಾಕು. ಹೌದು, ನಿನ್ನ ಕಟ್ಕೊಳ್ತಾರ ಬಲಿಗ ಬಕ್ರ ಫೋಟೋ ತೋರಿಸು ನೋಡ, ನಿನ್ಗೂ ಸೆಟ್ ಆಗತ್ತಾ ಅಂತ. ಏಯ್, ಮರ್ಯಾದೆ. ಆಯ್ತಮ್ಮ, ತಮ್ಮ ಬಾವಿ ಹಸ್ಬೆಂಡ್ನ ಮುಖದರ್ಶನವನ್ನು ಮಾಡಿಸಿ ನೋಡಿ ಧನ್ಯನಾಗುವೆ. ನೋಡು, ಎಕ್ಸ್ಟ್ರಾ ಆರ್ಡರಿ ಮಾಸ್ಟರ್ ಪೀಸು. ಏಯ್, ಏನೋ ತಿರುಗ್ಸಿ ಮುರುಗ್ಸಿ ಎಲ್ಲ ನೋಡ್ತಾ ಇದ್ಯಾ? ಏನಿಲ್ಲ, ಈ ಬಡ್ಡಿ ಮಗ ನಿಂಗೆ ಯಾವ ಆಂಗಲ್ ಇಂದ ಚೆನ್ನಾಗಿ ಕಂಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆಗ್ಲೇ ತಲೆ ಮೇಲಿರೋ ಸೈಟ್ಗಳೆಲ್ಲ ಮಾಡ್ಕೊಂಡ್ಬಿಟ್ಟಿದಾನಲ್ಲೇ. ಅಟ್ಲೀಸ್ಟ್ ಕಾಸ್ ಗೀಸಾದ್ರೂ ಇಟ್ಟಿದಾನ. ಹಲೋ, ಫಾರಿನ್ ರಿಟರ್ನು, ಸಾಫ್ಟ್ವೇರ್ ಇಂಜಿನಿಯರ್. ಸಾಫ್ಟ್ವೇರ್ ಇಂಜಿನಿಯರ್ ಹಂಗಾರೆ ಪಿಕ್ಸು ಬಿಡಿ. ರಾತ್ರಿ ಹೊತ್ತು ಜನ ಕಲ್ಲು ಹೊಡೆದ್ರೆ ಒಂದು ನಾಯಿಗೆ ಬೀಳುತ್ತೆ, ಇಲ್ಲ ನಿನ್ನ ಗಂಡ ಸಾಫ್ಟ್ವೇರ್ ಇಂಜಿನಿಯರಿಗೆ ಬೀಳುತ್ತೆ. ಒಳ್ಳೆ ಜೋಡಿ, ದೇವರು ಒಳ್ಳೇದು ಮಾಡಲಿ, ಎಂಜಾಯ್ ಮಾಡಿ. ಸುಮ್ಮನೆ ಇರೋ, ಏನೇನೋ ಮಾತಾಡ್ಬೇಡ. ಚೆನ್ನಾಗೇ ಇದಾನಲ್ಲ? ಚೆನ್ನಾಗಿದ್ದಾನೆ. ಇವನ್ಗೇನು ಕಡಿಮೆ ಆಗಿದೆ? ಚೆನ್ನಾಗೇ ಇದ್ದಾನಲ್ಲ. ಏನೋ ಒಂದು ಹೇಳ್ತಾನೆ. ಅದು ಸರಿ, ಇಷ್ಟು ದಿನದಲ್ಲಿ ನಾನು ಯಾವತ್ತು ನಿಂಗೆ ನೆನಪಾಗಿಲ್ವಾ? ಮರ್ತಿದ್ರೆ ತಾನೆ ನೆನಪಾಗೋದು. ಏನು? ಏನಿಲ್ಲ, ಬಿಟ್ಟೋದ್ ಬಸ್ಸು, ಬಿಟ್ಟೋದ್ ಹುಡುಗಿರು ಎಷ್ಟು ನೆನ್ಸ್ಕೊಂಡ್ರು ವಾಪಸ್ ಬರಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತು. ನೆನ್ಸ್ಕೊಂಡು ಏನು ಬಂದು ಪ್ರಯೋಜನ? ಹೌದು, ಇಷ್ಟು ದಿನದಲ್ಲಿ ನಾನ್ಯಾವತ್ತು ನಿಂಗೆ ನೆನಪಾಗಿಲ್ವಾ? ನೆನಪಾಗ್ತಿದೆ ಕಣೋ, ಅವಾಗ ನೆನಪಾಗ್ತಿದೆ. ನಮ್ಮ ಏರಿಯಾದಲ್ಲಿ ಯಾವ್ದಾರ ಜಗಳ ಆದ್ರೆ ಸಾಕು, ಎಲ್ರೂ ನಿನ್ ಹೆಸರೇ ಹೇಳ್ತಿರ್ತಾರ ಕಣೋ. ನನ್ನ ಹೆಸ್ರ? ಅದೇ ಕಣೋ, ಲವ್. ಬೇಡ. ಛೇ, ಏನೋ ನನ್ ಮಗಂಗೂ ನಿನ್ ಹೆಸರಿಡಕ್ಕಾಗಲ್ಲ. ಓವರ್ ಆಯ್ತು. ಬಂದಿದ್ದ ಕೆಲಸ ನಿಂದು. ಆ ಇನ್ವಿಟೇಷನ್ ಕಾರ್ಡ್ ಕೊಡೋದಕ್ಕೆ ಇನ್ವಿಟೇಷನ್ ಕಾರ್ಡ್ ಕೊಟ್ಬಿಟ್ಟು ರೈಟ್ ಹೇಳು. ಸುಮ್ಮನೆ ನನ್ನ ಹೆಸರು ಹೇಳಿ ಪ್ಲಾನ್ ಮಾಡಿ. ಹಳೆ ಡೌಗ್ ಇನ್ವಿಟೇಷನ್ ಕೊಟ್ಟು ಮದುವೆ ಕರೆಸಿ ಹೊಸ ಹುಡುಗನ ಪರಿಚಯ ಮಾಡಿಕೊಡೋದ್ರಲ್ಲಿ ಈ ಹುಡುಗಿಯರಿಗೆ ಅದೇನು ಸುಖ ಸಿಗುತ್ತೋ ಗೊತ್ತಿಲ್ಲ. ಎನಿವೇಸ್, ಹ್ಯಾಪಿ ಮ್ಯಾರಿಡ್ ಲೈಫ್ ಕಣೋ. ಐ ಆಮ್ ಹ್ಯಾಪಿ ಫಾರ್ ಯು. ಆ್ಯಕ್ಚುಲಿ ಯು ಬೋತ್ ಮೇಕ್ ಅ ಗುಡ್ ಪೇರ್. ಕಂಗ್ರ್ಯಾಚುಲೇಷನ್ಸ್. ಮರೆತು ಮರೆತು ಹೋದವಳ ನೆನೆದು ನೆನೆದು ಕೊರಗದಿರಿ, ಪ್ರೀತಿ ಎಂಬ ಸಣ್ಣ ಮೊಡವೆಯ ಕೆರೆದು ಕೆರೆದು ಹಾಕದಿರಿ. ಎಲ್ಲ ಲವ್ವರ್ಸು ಅನ್ಕೊಂಡಿರ್ತಾರೆ ನಮ್ಮ ಥರ ಲವ್ ಮಾಡೋರು ಯಾರೂ ಇಲ್ಲ ಅಂತ. ನಾವು ಹಾಗೆ ಅನ್ಕೊಂಡಿದ್ವಿ. ಒಂದು 6 ತಿಂಗಳು ಈ ಲವ್ವರ್ಸ್ಗಳು ಏನೇನು ಮಾಡ್ತಾರೋ ಅದನ್ನೆಲ್ಲ ಮಾಡಿಕೊಂಡು ನೆಮ್ಮದಿಯಾಗೇ ಇದ್ವಿ. ಎಲ್ಲ ಚೆನ್ನಾಗಿದ್ರೆ ಲೈಫು ತುಂಬ ಬೋರ್ ಆಗಿಬಿಡುತ್ತಂತೆ. ಹಾಗಾಗಿ ನಮ್ಮ ಲೈಫಲ್ಲೂ ಒಂದು ಪ್ರಾಬ್ಲಮ್ ಬಂತು. ಅವಳೇ ನಮ್ಮ ಅತ್ತೆ ಮಗಳು ಮಧು. ದೇವ್ರ ಹತ್ರ ಒಂದು ಹುಡುಗಿ ಕೊಡು ಅಂತ ಕೇಳ್ಕೊಂಡೆ, ಕೊಡ್ಲಿಲ್ಲ. ಹೋಗ್ಲಿ ಅಂತ ನಾನೇ ಒಂದು ಬೀಳಿಸ್ಕೊಂಡೆ, ಅದಕ್ಕೂ ದೇವರು ಬಿಡ್ಲಿಲ್ಲ. ಯಾವತ್ತೂ ಅಷ್ಟೇ, ಬಾಳೆಹಣ್ಣು ಜ್ಯೂಸ್ ಕುಡಿಬೇಕಾದ್ರೆ ಅದಕ್ಕೆ ಯಾರೋ ನಿಂಬೆಹಣ್ಣು ಜ್ಯೂಸ್ನ ಮಿಕ್ಸ್ ಮಾಡಬಾರ್ದಂತೆ. ದೇವರು ಅದನ್ನೇ ಮಾಡ್ದ. ನಮ್ಮ ಮಾವ ಇದ್ದಿದ್ದು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ. ಚಿಕ್ಕ ವಯಸ್ಸಲ್ಲಿ ನಮ್ಮ ಅತ್ತೆ ಸತ್ತೋದ್ಮೇಲೆ ಅದೇನೋ ಹೇಳ್ತಾರಲ್ಲ, ಅಮ್ಮನೂ ಆಗಿ ಅಪ್ಪನೂ ಆಗಿ ಬೆಳೆಸಿದ್ರು ಅಂತ, ಹಾಗೆ ಅವಳನ್ನ ಬೆಳೆಸಿದ್ರು.
ಸಡನ್ ಆಗಿ ಅವ್ರಿಗೆ ಕಲ್ಕತ್ತಾ ಟ್ರಾನ್ಸ್ಫರ್ ಆಯ್ತು. ಹಿಂಗೆಲ್ಲ ಡಬಲ್ ಆಕ್ಟಿಂಗ್ ಮಾಡ್ಕೊಂಡು ಬೆಳೆಸಿದ ಮೇಲೆ ಅಷ್ಟು ದೂರ ಹೆಂಗ್ ಕರ್ಕೊಂಡೋಗಕ್ಕಾಗತ್ತೆ ಮಗಳನ್ನ? ಸೊ ನಮ್ಮನೇಲೆ ಬಿಟ್ಟು ಹೋದ್ರು. ನಮ್ಮಮ್ಮನೋ ಕನ್ನಡ ಸೀರಿಯಲ್ ನೋಡಿ ನೋಡಿ ನಿನ್ ಮಗಳನು ನನ್ನ ಮಗಳಾಗೆ ಅನ್ಕೊಳ್ತೀನಣ್ಣ ಅಂತ ಡವ್ ಮಾಡೋರು. ಇನ್ನು ನಮ್ಮಪ್ಪ ನನಗೂ ಒಬ್ನೇ ಮಗ, ಅವನಿಗೂ ಜೊತೆ ಆಗದ್ ಬಿಡಿ ಅಂತ ಇನ್ನೂ ಜಾಸ್ತಿ ಡವ್ ಮಾಡಿದ್ರು. ಒಟ್ನಲ್ಲಿ ಇವ್ರು ಎಲ್ಲಾ ಡವ್ಗಳ ಮಧ್ಯೆ ಬೇಜಾರಾಗಿದ್ ಮಾತ್ರ ನನ್ನ ಡವ್ಗೆ. ಫುಲ್ಲು ಫೀಲಿಂಗ್ ಅಲ್ಲಿರೋ ಹುಡುಗಿ ಅವಳು 4 ಜನ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಅವಳ ಬಾಯ್ ಫ್ರೆಂಡ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದಾಳೆ ಅಂದ್ರೆ ಅಲ್ಲಿಗೆ ಆ ಹುಡುಗ ವಾಗೇನೆ. ಹಿಂಗೆ ಬಿಟ್ರೆ ಮದ್ವೆ ಮನೇಲಿ ಹೂ ಮುಡ್ಕೊಂಡು ಅವನ್ ಪಕ್ಕ ನಿಂತಿರ್ತಾಳೆ, ನೀನು ಅವನ ಎದುರಿಗೆ ಹೂ ಹಿಡ್ಕೊಂಡು ನಿಂತಿರ್ತೀಯ ಅಷ್ಟೇ. ಮೊಟ್ಟೆ ಮೇಲೆ ಕಲ್ ಮೇಲೆ ಮೊಟ್ಟೆ ಬಿದ್ರು ಒಡೆದೋಗೋದು ಮೊಟ್ಟೆನೆ. ಸ್ವಲ್ಪ ಹುಷಾರಾಗಿರು. ಹಿ ಇಸ್ ನಾಟ್ ದ ರೈಟ್ ಗೈ ಫಾರ್ ಯು ಡಾ. ಐ ಥಿಂಕ್ ಯು ಹ್ಯಾವ್ ಟು ಡೂ ಸಮಥಿಂಗ್. ತಲೆ ಮೇಲೆ ಹೊಡಿತೀನಿ. ಹೇಳು, ಅವಳ ಜೊತೆ ಥಿಯೇಟರ್ ಹೋಗಲ್ಲ, ಅವಳ ಜೊತೆ ಏನು ತಿನ್ನಲ್ಲ, ಅವಳ ಜೊತೆ ಕೈ ಇಟ್ಕೊಂಡು ಓಡಾಡಲ್ಲ. ಟಾರ್ಚರ ಸಾಯಿಸ್ಬಿಡ್ಬೇಕು ನಿನ್ನ. ಏನಂದೆ ನೀನು? 3 ದಿನದಲ್ಲಿ ಇದನ್ನೆಲ್ಲ ಸಾಲ್ವ್ ಮಾಡ್ಬಿಡ್ತೀನಿ ಚಿನ್ನ ಅಂದೆ. 5 ದಿನ ಆಯ್ತು. ಏನ್ ಮಾಡ್ತಿದ್ದೆ ನೀನು? ಅಯ್ಯೋ ನಾನು ಏನ್ ಮಾಡ್ಲಿ ಚಿನ್ನ, ಅವಳು ನಮ್ಮ ಮನೆಯಿಂದ ಆಚೆ ಆಗ್ಬೇಕು ಅಂತ ಎಲ್ಲ ಟ್ರೈ ಮಾಡ್ತಿದ್ದೀನಿ. ಬಟ್ ನಮ್ಮಪ್ಪ ಮದುವೆಲಿ ಬಂದು ಎಲ್ಲ ಹಾಳು ಮಾಡ್ತಾ ಇದಾರೋ. ಹಾಳು ಮಾಡ್ತಿದಾರ? ಅದಕ್ಕೆ ನಾನೇನ್ ಮಾಡ್ಲಿ? ಅವಳಿಗೊಂದು ಬಾಯ್ ಫ್ರೆಂಡ್ ನೋಡ್ಕೊಡ್ಬೇಕಾಗಿತ್ತು. ಅವಳ ಪಾಡ ಅವಳಿರೋಳು, ನಮ್ಮ ಪಾಡ್ ನಾವಿರ್ಬೋದಾಗಿತ್ತು. ಅಯ್ಯೋ ಅವಳ ಆತರ ಹುಡುಗಿ ಅಲ್ಲ ಕಣೋ. ಅವಳ ಆತರ ಹುಡುಗಿ ಅಲ್ವಾ? ಅಂದ್ರೆ ನಾನ್ ಆತರ ಹುಡುಗಿನ? ಅರ್ಚಕರೇ, ಇನ್ನೊಂದ್ ಕರ್ಪೂರ ಕೊಡಿ ಅವನ್ಗೆ. ಅಂಕಲ್ ಬೇಡ. ಬೇಡ ಗಿಡ ಅಂದ್ರೆ ಸಾಯಿಸ್ಬಿಡ್ತೀನಿ. ನೋಡು, ನಾಳೆ ನೀನ್ ಸ್ಕೂಲಿಗೆ ಬರ್ಬೇಕಾದ್ರೆ ಅವಳ ಜೊತೆ ಬರ್ಕೂಡ್ದು. ಬಂದ್ರೆ ನೀನ್ ನನ್ ಜೊತೆ ಇರ್ಬೇಕು. ಇಲ್ಲ ಅಂದ್ಯೋ ಇವತ್ ಬರೀ ಕರ್ಪೂರ ಹಚ್ಚಿದೀನಿ, ನಾಳೆ ಪೆಟ್ರೋಲ್ ಹಾಕಿ ಸುಟ್ಟು ಬಿಡ್ತೀನಿ ನಿನ್ನ. ಅಯ್ಯೋ ದೇವ್ರೇ, ನೀನೇ ಕಾಪಾಡ್ಬೇಕಪ್ಪ. ಮಚ್ಚ ಒಂದ್ ಬೆಂಕಿ ಎಡೆ ಕೊಡ್ತೀನಿ ತಡಿ ಮಚ್ಚ. ಹಿಡ್ಕಳ. ಏಯ್ ನಿಮ್ಮಮ್ಮಂಗೆ ಹೇಳ್ತೀನಿ ತಡಿಯಲ್ಲ. ಓಲಿ ಬಿಡೋ ಮಚ್ಚ, ಓಲಿ ಬಿಡೋ. ಗೊತ್ತಿಲ್ಲ ನಿನಗ್ ಬಿದ್ರೆ ಗೊತ್ತಾಗ್ತ ಅವಾಗ. ಮಚ್ಚ ಲೈಫ್ ಅಂಡ್ ಡೆತ್ ಮ್ಯಾಟ್ರ್ ಮಚ್ಚ. ಏನು ಅದು ಅದು ಬೆಂಕಿ ಎಡೆ ಕೊಡ್ತಾ ಇದೀನಿ ತಗೋ. ನಾಳೆ ನೀನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕೈಗೆ ಒಂದು ರಾಖಿ ಕಟ್ಕೊಂಡು ಹೋಗು. ರಾಖಿನ? ಇದನ್ನ ಮಧು ಕಟ್ಟಿದ್ಲು ಅಂತ ಅಕ್ಷರ ಹತ್ರ ಹೇಳು. ಪ್ರಾಬ್ಲಮ್ ಸಾಲ್ವ್, ಕೇಸ್ ಕ್ಲೋಸ್. ನಿನ್ನಕ್ಕನ್ ಲೈ, ನಾಳೆ ರಾಖಿ ಹಬ್ಬ ಅಲ್ಲ ಮಚ್ಚ. ನಿನ್ನಕ್ಕನ್ ಲೈ, ಹುಡುಗಿರ್ಗೆ ರಾಖಿ ಹಬ್ಬ ಯಾವತ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಕಣೋ, ಯಾರ್ ಕಟ್ಟಿದ್ದು ಅನ್ನೋದು ಇಂಪಾರ್ಟೆಂಟ್ ಕಣೋ. ಹೌದಾ? ಹೌದು. ರಾಖಿ ಹಬ್ಬ ಯಾವತ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾರ್ ಕಟ್ಟಿದ್ರು ಅನ್ನೋದು ಇಂಪಾರ್ಟೆಂಟು. ನೆನ್ನೆ ಹೋಗಿ ನಮ್ಮಿಬ್ರು ವಿಷಯನು ಅವಳ ಹತ್ರ ಹೇಳದ್ನ. ತಪ್ಪಂತ ಅಂಗಡಿಗೆ ಹೋಗಿ ರಾಖಿ ತನ್ನ ಕೈ ಕಟ್ಬಿಟ್ಲು. ಇನ್ಮೇಲಿಂದ ಶೀಸ್ ಲೈಕ್ ಮೈ ಸಿಸ್ಟರ್. ಪ್ರಾಮಿಸ್? ನಿಮ್ ತಾಯಣಗಳು ಚಿನ್ನ. ಬಾಲು, ನೀನ್ ನಿಜ ಹೇಳ್ತಿದ್ಯಾ ತಾನೆ? ಚಿನ್ನ, ನನ್ ಕಣ್ಣಲ್ಲಿ ಕಣ್ಣಿಟ್ ನೋಡು. ನಿನ್ನ ಹತ್ರ ಯಾವತ್ತಾದ್ರೂ ಸುಳ್ಳು ಹೇಳ್ತೀನ? ಬಾಲು, ಏ ಬಾಲು. ಲೋ ಬಾಲು, ಏ ಲೂಸು, ನೀನೇನು ಇಲ್ಲಿ? ನೀನೇನೋ ಇವತ್ತು ಇಷ್ಟು ಬೇಗ ಸ್ಕೂಲಿಗೆ ಬಂದ್ಬಿಟ್ಟಿದ್ಯಾ?
ಮಾವ ತಿರುಪತಿಯಿಂದ ಬಂದ್ಬಿಟ್ಟು ಪ್ರಸಾದ ಕೊಡೋಣ ಅಂತ ಮನೆ ಎಲ್ಲ ಹುಡ್ಕಾಡ್ತಿದ್ರು. ನೀನ್ ನೋಡಿದ್ರೆ ಇಲ್ಲಿದ್ಯಾ, ಅದಕ್ಕೆ ನನ್ ಕೈಲೇ ಪ್ರಸಾದ ಕೊಟ್ಟು ಆಮೇಲೆ ಕಳ್ಸಿ. ಕ್ಲಾಸ್ ಬಂದು ತಗೊಳ್ತೀನಿ, ಹೋಗು. ಏಯ್ ನಿನ್ನ ಅಜ್ಜಿ ಲೂಸು, ಪ್ರಸಾದಕ್ಕೆ ಆಮೇಲೆ ಅಂತೆಲ್ಲ ಹೇಳ್ಬಾರ್ದು, ದೇವ್ರು ಶಾಪ ಕೊಟ್ಬಿಡ್ತಾರೆ. ನೀನ್ ತಗೋ ಬೇಗ, ನಾ ಹೋಗ್ಬೇಕು, ನಂಗೆ ಲೇಟ್ ಆಗ್ತಿದೆ, ಬೇಗ ತಗೋ. ಏಯ್ ಎಡ್ಗಲ್ ಯಾರಾದ್ರೂ ಪ್ರಸಾದ ತಗೋತಾರ? ಬಲ್ಗಲ್ ತಗೋಬೇಕು ಯಾವಾಗ್ಲೂ ಪ್ರಸಾದನ. ಕೊಡು ಕೈ, ಕೊಡು. ಯಾಕೋ ನಾಚ್ಕೊತಿದ್ಯಾ? ಕೊಡು ಬೇಗ. ಓ ಇದೇನೋ ಇದು ರಾಖಿ, ಇವತ್ ರಾಖಿ ಹಬ್ಬನೇ ಅಲ್ಲ. ಓ ಇವಳ ಕಟ್ಟಿದ್ದು. ಸರಿ ಬಿಡು, ನಮ್ಗೆ ಯಾಕೆ ಬೇರೆಯವ್ರ ವಿಷಯ. ಸರಿ ನಮ್ ಕ್ಲಾಸಿಗೆ ಲೇಟ್ ಆಗ್ತಿದೆ, ಪ್ರಸಾದ ತಗೋ. ಅಣ್ಣ ತಂಗಿ ಇಬ್ರು ಮಾತಾಡ್ಕೊಂಡು ಕ್ಲಾಸಿಗೆ ಬನ್ನಿ, ಆಯ್ತಾ? ಏನ್ ಮಚ್ಚ, ಫ್ಲಾಶ್ ಬ್ಯಾಕಾ? ಮತ್ತೆ ನಿಮ್ಗೊಂದು ವಿಷಯ ಹೇಳ್ತೀನಿ. ಏನೋ? ನಾವ್ ಡವ್ ಹೊಡೆದಿರೋ ಹುಡುಗಿ ನಮಗ್ ಸಿಕ್ಕಿದ್ರೆ ಅದು ನಮ್ ಲಕ್ಕು ಇಲ್ವಾ? ಅವಳು ದಾರಿಗಡ್ಡ ಬಂದಿರೋ ಬೆಕ್ಕು, ಯಾಕೆ ಕೆಡ್ಸ್ಕೊತೆ, ಬಿಟ್ಟಾಕು. ಅಂದ್ರು ಮಚ್ಚ, ಹಳೆ ಡೌನ ಹೊಸ ಹುಡುಗನ ಜೊತೆ ನೋಡೋದಕ್ಕೆ ಒಂಥರ ಉರಿಯುತ್ತೋ. ಸಹಜ. ನಿನಗೆ ಒಂದು ಪಾಠ ಮಾಡ್ತೀನಿ. ನಮ್ಮ ಸೋಷಿಯಲ್ ಟೀಚರ್ ಸಾವಿತ್ರಮ್ಮ ಏನ್ ಹೇಳಿದಾರೆ ಹೇಳು? ಏನು ಹೇಳಿದ್ರು? ನಾವು ಆಟ ಆಡ್ಬಿಟ್ಟಿರೋ ಬೊಂಬೆನ ಬಡ ಮಕ್ಕಳು ದಾನ ಮಾಡ್ಬೇಕು ಅಂತ. ನೀನು ದಾನ ಮಾಡಿದ್ಯಾ? ಐಸೆ ಯು ಹ್ಯಾವ್ ಬಿಕಮ್ ದಾನ ವೀರ ಶೂರ ಕರ್ಣ ಐಸೆ. ನೀವ್ ನೋಡ್ಬೇಡಿ, ನೀವ್ ಹೊರಡಿ. ಮೊದ್ಲೇ ಫೀಲಿಂಗ್ ಅಲ್ಲಿ ಇದೀನಿ. ನಿಂದೇನೋ ಗೋಳು ಅಮ್ಮಿಕೊಂಡು ಕೂತ್ಕೊಳ್ಳಲ್ಲಿ. ನಾನೇನು ಡಾರ್ಲಿಂಗ್, ಮಚ್ಚ ನನ್ನ ಹಳೆ ಡವ್ ಪುಷ್ಪ ಬಂದಿದ್ದಾಳೆ. ಗೆಟ್ ಲಾಸ್. ಥ್ಯಾಂಕ್ ಯು ಪುಚ್ಚು. ವೆಲ್ಡಿಂಗ್ ಬೆಟ್ ಹೋದ ಕಬುಣ ತುಕ್ಕು ಹಿಡಿದಂತೆ, ಕೇಬಲ್ ಕಿತ್ ಹೋದ ಟಿವಿ ಕುರ್ರೋ ಅಂದಂತೆ, ನೆನಪೊಂದೆ ಮಧುರ ಫ್ಲಾಶ್ ಬ್ಯಾಕು ಅಮರ, ನೆನಪೊಂದೆ ಮಧುರ ಫ್ಲಾಶ್ ಬ್ಯಾಕು ಅಮರ. ಅವಳು ಹೊಂಟೋದ ದಾರಿಯ ಬ್ಯಾರೆ ಹೂವೆಲ್ಲ ಅರಳಿರಲಿ, ಆವತ್ತು ನಗುತ್ತಿದ್ದ ಚಂದ್ರ ಯಾವತ್ತು ನಗುತ್ತಿರಲಿ. ಅಲೆಗಳಿಗೆ ದಂಡೆ ಸಿಗದಂತೆ ಹೋದರೆ ಮುಂದೆ ಕಡಲಿನ ಗತಿಯೇನು? ಎದೆಯೊಳಗೆ ಕೆಂಡದ ತುಂಡೊಂದು ಬೆಳೆದರೆ ಬೆಂದ ಹೃದಯದ ಗತಿಯೇನು? ಪ್ರೇಮದ ಊರೊಳಗೆ ಕಳಕೊಂಡ ಕವನ ಉಳಿದಂತ ದಾರಿಯಲ್ಲಿ ನಡೆದಷ್ಟೇ ಪಯಣ. ಎದೆಗೂಡ ಪ್ರತಿ ಸದ್ದಿನಲ್ಲಿ ಹೆಸರೊಂದು ಬರುತ್ತಿರಲಿ, ಯಾವತ್ತೋ ಬರಬಹುದು ಅವಳು ಉಸಿರೊಂದು ಉಳಿದಿರಲಿ. ಮಚ್ಚ ಅಲ್ಲಿ ನೋಡು. ಯಾರಾಗ? ಸ್ವಲ್ಪ ರೈಟ್ ಪ್ಯಾನ್ ಮಾಡು. ಏಯ್, ನಮ್ಮಪ್ಪ ಅಲ್ವಾ? ಅದೇ ಡಾಕ್ಟರ್ ಚಂದ್ರಶೇಖರ್. ನನ್ ಡೌರ್ ಅಮ್ಮನ ಜೊತೆ ಏನೋ ಮಾಡ್ತವ್ರೆ. ಛೆ ಕಾಲ ಕೆಟ್ಟೋಯ್ತಪ್ಪ. ಹಲೋ ಮಿಸ್ಟರ್ ಚಂದ್ರಶೇಖರ್. ಹಲೋ.
ಯಾರ ನೀನು ಯಾಕೋ ಬಂದ ಇಲ್ಲಿ ಬಂದೆ ಒಂದು ನಿಮಿಷ. ಹೌದು ಡ್ಯಾಡಿ, ಹುಡುಗಿಯವ್ರ ಅಮ್ಮ ಹೆಂಗ್ ಪರಿಚಯ ನಿಮ್ಗೆ? ಹುಡುಗಿ ಹೆಂಗೆ ಪರಿಚಯ ನಿಂಗೆ? ಅವಳು ನನ್ನ ಕ್ಲಾಸ್ಮೇಟು. ಅವಳು ನನ್ನ ಕ್ಲಾಸ್ಮೇಟ್, ಒಂದೇ ಸ್ಕೂಲ್ ಕಣ. ಕ್ಯಾಪಲ್ಲಿ ಆಂಟಿ ಜೊತೆ ಹಳೆ ಫ್ಲಾಶ್ ಬ್ಯಾಕ್ನ ತುಂಬಾ ನೆನಪಿಸ್ಕೊತಾ ಇದ್ದಂಗೆ ಕಾಣಿಸ್ತಿತ್ತು. ಏಯ್, ಒಂದು ಸೀಸನಲ್ಲಿ ನಿಮ್ಮ ಅಂಕಲ್ ಒಂಥರ ಪ್ಲೇ ಬಾಯ್. ಅವಳು ನನ್ನ ಹಳೆ ಡವ್ ಕಣ. ಲವ್. ಅಲ್ಟಿಮೇಟ್ ಸ್ಟೋರಿ ಚಿಕ್ಕಪ್ಪ. ಸೂಪರ್ ಕ್ಯಾರೆಕ್ಟರ್ ಚಿಕ್ಕಪ್ಪ. ಪ್ರಪಂಚ ಚಿಕ್ಕದಾಗಿರತ್ತೆ ಅನ್ಕೊಂಡಿದ್ದೆ, ಅರೆ ಇಷ್ಟೊಂದು ಚಿಕ್ಕದಾಗಿದೆ ಅಂತ ಇವಾಗಲೇ ಗೊತ್ತಾಗಿದ್ದು. ಮುಂದೇನಾಯ್ತು ಚಿಕ್ಕಪ್ಪ? ಮುಂದೇನು, ಒಂದು ವರ್ಷ ಅದೇ ಟಿ ವಿ ಚಾನಲ್ನಲ್ಲಿ ಆರಾಮಾಗಿ ಕೆಲಸ ಮಾಡ್ಕೊಂಡಿದ್ದ. ಆಮೇಲೆ ಅವನ ಲೈಫ್ನಲ್ಲಿ ಇನ್ನೊಂದು ಲವ್ ಆಯಿತು. ಇನ್ನೊಂದ? ಹೆಂಗೆ ಚಿಕ್ಕಪ್ಪ? ನಾರ್ಮಲ್ಲಾಗಿ ಎಲ್ಲ ಲವ್ ಸ್ಟೋರಿಲೂ ಒಂದು ಟ್ವಿಸ್ಟ್ ಇರುತ್ತೆ, ಆದರೆ ಈ ಲವ್ ಸ್ಟೋರಿ ಟ್ವಿಸ್ಟಿಂದಾನೇ ಶುರು ಆಯಿತು. ಟ್ವಿಸ್ಟಾ? ಈ ಒಂದು ವರ್ಷದಲ್ಲಿ ನಮ್ಮ ಬಾಲು ಫ್ರೆಂಡ್ ಬೆಂಕಿ ಇದಾನಲ್ಲ, ಅವನಿಗೆ ಒಂದು ಹುಡುಗಿ ಮೇಲೆ ಲವ್ ಆಯಿತು. ಮೀನಾಕ್ಷಿ ನಿನ್ನ ಕಣ್ಣ ಮೇಲೆ ಮುರಳಿಬೇಕು ಕಂಡು, ಕಾಮಾಕ್ಷಿ ನಿನ್ನ ಕೆನ್ನೆಗಡಿದು ಮಧುರವಾದ ಕಣ್ಣು, ಕೇಳೆ ಸಖಿ ಮಕರಂದನ ರಾಯವಾರ ನೀನವನಿಗೆ ಕೊಂಡು ಅವನಿಂದು ಬಿಡಲಿಂದು. ಆದರೆ ಆ ಹುಡುಗಿ ಅಪ್ಪ ಅವಳನ್ನ ಅದೇ ಏರಿಯಾನಲ್ಲಿ ಅವಳನ್ನೇ ಲವ್ ಮಾಡ್ತಿದ್ದ ಒಬ್ಬ ರಿಯಲ್ ಎಸ್ಟೇಟ್ ಡಾನಕ್ಕೆ ಕೊಟ್ಟು ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದ. ಅದಕ್ಕೆ ನಮ್ಮ ಬಾಲು ಮತ್ತೆ ಬೆಂಕಿ ಅವಳನ್ನು ಎತ್ತಾಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದ್ರು. ಸ್ವಲ್ಪ ಕಷ್ಟದ ಕೆಲಸನೇ ಆಗಿತ್ತು. ಮಚ್ಚ ಬಂದ ಮಚ್ಚ. ನಕ್ಕನ್ ಏರಿಯಾನೇ ಹೆಂಗಿದೆ, ನಕ್ಕನ್ ಹುಡುಗಿ ಹೆಂಗ ಮಚ್ಚ, ಹೆಂಗಡೆ ಹೊಡೆದವಳ ಮಚ್ಚ. ಕೆಸರಲ್ಲಿ ಕಮಲ ಇರಲ್ವಾ, ಹೆಸರಲ್ಲಿ ಉಸಿರು ಇರಲ್ವಾ, ಬಸ್ಸಿರಲ್ಲಿ ಮೊಸರು ಇರಲ್ವಾ, ಇದು ಹಾಗೇನೆ. ಗೂಬೆನ ನಮ್ಮ ಮಗನೇ ಪಂಚಿದಂತ ಡೈಲಾಗ್ ಹೊಡಿದಲ್ಲ, ಡೈಲಾಗ್ ಅಲ್ಲ, ಅವಾಗ ಕಂಟೆಂಟು ಇರಬೇಕು. ಬರ್ತಾಳೆ 100% ಬರ್ತಾಳ ಮಚ್ಚ. ಊರಿಗೆ ಬಂದವಳು ನೀರಿಗೆ ಬರ್ದೇ ಇರ್ತಾಳ, ಏರಿಯಾಗೆ ಬಂದವನು ಬಾರಿಗೆ ಬರ್ದೇ ಇರ್ತಾನ. ನನ್ನ ಡವ್ ಹೊಡ್ದಿರೋ ಹುಡುಗಿ ನನ್ನ ನೋಡೋದಕ್ಕೋಸ್ಕರ ಓಡೋಡಿ 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 ಬರ್ದೇ ಇರ್ತಾಳ. ನನ್ನ ಮಗನೇ ನೀನ್ ಹೆಂಗ ಎಸ್ಕೇಪ್ ಆಗ್ಬಿಡ್ತೀಯಾ? ನಿಮ್ಮ ಮನೇಲಿ ಮಾಡಿಟ್ಟಿದ್ದಾರೆ. ನನ್ನ ಕತೆ ಹೇಳು. ಅದ್ಯಾರು ಪಂಟ್ರ ಬೇರೆ ನಿಮ್ಮ ಹುಡುಗಿನ ಡೌ ಹೊಡ್ತದೆ ಅಂತ ಹೇಳ್ದಲ್ಲ, ಯಾರದ? ಹೌದು, ಅವ್ನ್ ಕಣ್ ತಪ್ಸಿ ಅವಳು ಒಬ್ಳಿಗೆ ಓಡ್ಬರಷ್ಟು ಮೀಟ್ರ್ ಇದೆಯಾ ಮಚ್ಚ? ನಿನಗೆ ನಾನೇನು ಮಚ್ಚ ಹಾಗೇನೆ. ಹಲೋ, ನನಗೆ ನೀನಲ್ಲ, ನಿನಗೆ ನಾನು. ಅದೇ ಮಚ್ಚ, ನನಗೆ ನೀನು, ನಿನಗೆ ನಾನು. ಹೇಗೋ ನನ್ನ ಡೌಗೆ ಒಬ್ಳು ಬೆಸ್ಟ್ ಫ್ರೆಂಡ್ ಇದ್ದಾಳೆ, ಅವಳು ನಮ್ಮಿಬ್ರಿಗೂ ಮದುವೆ ಮಾಡಿಸ್ದೆ, ಎಲ್ಲೂ ಹೋಗೋದೇ ಇಲ್ಲ ಅಂತ. ಯಾರಪ್ಪ ಲೂಸು? ಇದಾಳವಳು. ಮಚ್ಚ 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 ಏನ? ಆ ಕಡೆ ಚೂಡು ಬಂದಳು. ಒಂದ್ ಸುಳ್ಳ 1000 ಸಲ ಹೇಳಿದ್ರೆ ಅದು ಸತ್ಯ ಆಗತ್ತಂತೆ. ಒಂದ್ ಹುಡುಗಿನ 2 ಸಲ ನೋಡಿದ್ರೆ ಸಾಕು, ಅದು ಲವ್ ಆಗತ್ತೆ. ಏನು ಮಳೆ ಅಲ್ಲ? ಏಯ್, ರೂಮ್ಗೆಲ್ಲ ಎಕ್ಸ್ಟ್ರಾ ಬೆಡ್ಶೀಟ್ ಗಿಡ್ಶೀಟ್ ಎಲ್ಲ ಹೇಳಿದೆ ತಾನೆ? ವಾಟರ್ ಗೀಟ್ರೋ
ಫುಲ್ಲು ಪ್ರಸನ್ನ ಅಂತ ಬಂದಿದ್ದ ಹುಡುಗ ಸ್ವಲ್ಪ ತಲಾಟೆ ಮಾಡ್ದ, 500 ರೂಪಾಯಿ ಕೊಟ್ಟೆ, ರೂಮ್ನೆಲ್ಲ ರೆಡಿ ಮಾಡ್ತೀನಿ ಅಂತ ಹೋದ. ಮಚ್ಚ ಇದು ಇವತ್ತಿಲ್ಲ ರೆಸ್ಟೋ ಮಾಡೋಣ, ನಾಳೆ ಬೆಳಗ್ಗೆ ಎದ್ದ ತಕ್ಷಣ ದೇವಸ್ಥಾನ ಕೊಟ್ಟೋಣ. ಹಾಂ ಓಕೆ ಗೂಬೆ ಅದಕ್ಕೆ ತಾನೇ ಬಂದಿರೋದಿಲ್ಗೆ. ಹೌದಲ್ಲ, ಸರಿ ಮಚ್ಚ, ಗುಡ್ ನೈಟ್. ಏ ಬಾಲ್, ಕರೆದ್ಯಾ? ಏನು ಇಷ್ಟು ಬೇಗ ಗುಡ್ ನೈಟ್? ಎಲ್ಲಿಗೆ ಹೋಗ್ತಿದ್ಯಾ ಆ ಕಡೆಗೆ? ನನ್ನ ಫ್ರೆಂಡು ನಿನ್ನ ರೂಮಲ್ಲಿದ್ದಾಳೆ. ಯಾಕಪ್ಪ? ಪ್ಲೀಸ್ ಏನ ಏನು? ನಾನು ನನ್ನ ಡವ್ ರೂಮಲ್ಲಿ ಮದ್ವೆಗೆ ಮುಂಚೆ ನಿಮ್ಮ ಫಸ್ಟ್ ನೈಟ್ ಇಲ್ಲ ಬೇಕೇನ ನಿನ್ ಮಕ್ಕೆ? ನನಗೆ ಕೋಪ ಬರ್ಸ್ಬೇಡ ನೀನು. ಹೊಸ ಮನೆಗೆ ಹೋಗಕ್ಕಿಂತ ಮುಂಚೆ ನೀವು ಹಾಲು ಉಕ್ಸಲ್ವಾ? ಸ್ನಾನಕ್ಕೆ ಹೋಗಕ್ಕಿಂತ ಮುಂಚೆ ನೀನು ನೀರು ಕಾಯಿಸಲ್ವಾ? ಮದುವೆಗಿಂತ ಮುಂಚೆ ಪಂಚ್ ಡೈಲಾಗ್ ಮಾತ್ರ ಹೊಡಿಬೇಡ ಮಚ್ಚ, ಹೋಗ್ ಸಾಯ್. ಓಹ್ ಮೇಡಮ್ ರೀಲ್ ಸೆಟ್ಲ್ ಆಗ್ಬಿಟ್ಟಿದ್ದಾರೆ. ನಮಸ್ಕಾರ. ಸಾಕೆ? ಇನ್ನೂ 2 ಆರ್ಡರ್ ಮಾಡಿದ್ದೀನಿ, ಬರ್ತಾ ಇದೆ. ಮಳೆ ಪ್ಲಸ್ ಬೀರು ಪ್ಲಸ್ ಒಳ್ಳೆ ಕಾಂಬಿನೇಷನ್ನು. ಕಾಲ ಎಷ್ಟು ಬದಲಾಗಿದೆ ಅಲ್ವಾ? ಮುಂಚೆ ಎಲ್ಲ ಹೆಣ್ಮಕ್ಳು ಅಮ್ಮನ ಥರ ಅಡುಗೆ ಮಾಡೋರು, ಈಗ ಅಪ್ಪನ ಥರ ಎಣ್ಣೆ ಹೊಡಿತಾರೆ. ವೈ ಶುಡ್ ಬಾಯ್ಸ್ ಹ್ಯಾವ್ ಆಲ್ ದ ಫನ್? ಹೌದು, ಒಬ್ಳೆ ಮಗಳ. ನಿಮ್ಗೆ ಗೊತ್ತಾಯ್ತು? ನೀವು ಯಾವಾಗ ಕಣ್ಕಂಡವ್ರ ಮದ್ವೆನ್ ಮಾಡ್ಸೋದಕ್ಕೆ ಮುಂದಾದ್ರೂ ಆಗ್ಲೇ ಅನ್ಕೊಂಡೆ. ಹಲೋ, ನಮ್ಮಪ್ಪ ನನ್ನ ಹೆಂಗ್ ಬೆಳೆಸಿದ್ದಾರೆ ಅಂತ ಗೊತ್ತಾ ನಿಮ್ಗೆ? ಹೆಂಗೆ? ಮಗಳೇ, ದೊಡ್ಡೋಳಾದ್ಮೇಲೆ ಏನಾಗ್ತೀಯಾ? ನನ್ನಮ್ಮ ಆಗ್ತೀನಿ, ಡಾಕ್ಟರ್ ಆಗ್ತೀನಿ, ಮದುವೆ ಆಗ್ತೀನಿ. ಇನ್ನೇನಾನ ಆಗು, ಸೀಕ್ವೆನ್ಸ್ ಬಗ್ಗೆ ಸ್ವಲ್ಪ ಗಮನ ಕೊಡು ಆಯ್ತಾ? ಹಲೋ, ನಾನು ಹೇಳಿದ್ದು ನಮ್ಮನೇಲಿ ಎಲ್ಲದಕ್ಕೂ ಫ್ರೀಡಮ್ ಕೊಟ್ಟು ಬೆಳೆಸಿದ್ದಾರೆ ಅಂತ. ಅಲ್ಲ, ನಾವು ಅದೇ ಅನ್ಕೊಂಡಿದ್ದು. ಮತ್ತ್ಯಾಕ್ರಿ ನಗ್ತಾ ಇದ್ದೀರಾ? ಅಲ್ಲ, ನಮ್ಮನೇಲಿ ಹಿಂಗೆಲ್ಲ ಬೆಳೆಸಲಿಲ್ಲಪ್ಪ. ಓಹೋ, ಮತ್ತಿನ್ನೆಂಗ್ ಬೆಳೆಸಿದ್ರು? ನಮಗೆ ನಾವೇ ಬೆಳ್ಕೊಂಡ್ವಿ. ಅಂದ್ರೆ ಏನಾದ್ರೂ ಡೌಟ್ ಇದೆಯಾ? ಎಸ್ ಬಾಲು? ಮೇಡಮ್, ನಮ್ಮ ವಯಸ್ಸಿನವರಿಗೆ ಮಕ್ಕಳಾಗುತ್ತಾ? ವಾಟ್? ಚಾನ್ಸೇ ಇಲ್ಲ. ನಾನು ಹೇಳಿಲ್ವಾ ನಿನ್ಗೆ ಕಿಸ್ ಕೊಟ್ರೇನು ಪ್ರಾಬ್ಲಮ್ ಇಲ್ಲ ಅಂತ? ಸೀರಿಯಸ್ಲಿ ಹಿಂಗೆಲ್ಲನಾ? ಇಲ್ರಿ, ನೀವೇನೋ ಹೇಳಿದ್ರಲ್ಲ ಫ್ಲಾಶ್ ಬ್ಯಾಕು, ಅದಕ್ಕೆ ನಾವು ಏನಾದ್ರು ಹೇಳ ಅಂದ್ಬಿಟ್ಟು ಒಂದು SMS ಜೋಕ್ ಹೇಳಿದ್ವಿ. ಆದ್ರೂ ಸಖತ್ತಾಗಿತ್ತು. ಹೌದು, ನೀವ್ ಯಾರು ಡವ್ ಹೊಡೆದಿಲ್ವೇನ್ರಿ? ಮಾಡಿದ್ದೆ ಕಣ್ರಿ, ಬಿಟ್ಟು ಹೋಗ್ಬಿಟ್ಲು. ಏದಲ್ಲಿ ಗುಂಡಿ ತೋಡಿ ಕಲ್ಲಾಕಿ ಜಲ್ಲೆ ಹಾಕಿ ಮರಳಾಕಿ ಸಿಮೆಂಟ್ ಹಾಕಿ ನೀರ್ ಹಾಕಿ ಇನ್ನು ಏನೇನೋ ಹಾಕಿ ಬಿಲ್ಡಿಂಗ್ ಕಟ್ಟಿದ್ಲಾ? ಕೊನೆ ಎಣ್ಣೆ ಹಾಕಂಗೆ ಮಾಡೋಗ್ಬಿಟ್ಲು ಕಣ್ರಿ. ಈ ಜೀವನನೇ ಹಿಂಗಂತೆ, ನಮಗಿಷ್ಟ ಇಲ್ಲ ಅಂದರೂ ತುಂಬ ಪಾಠ ಕಲಿಸುತ್ತೆ. ಏನು ಮಾಡಲಿ, ನಾವು ಆ ಕ್ಲಾಸ್ನು ಬಂಕ್ ಹೊಡೆದ್ಬಿಟ್ಟಿದ್ವಿ. ಹೌದು, ನೀವ್ಯಾರು ಡವ್ ಹೊಡೆದಿಲ್ವಾ? ನಾನು ಒಬ್ಬ ಹುಡ್ಗನ ತುಂಬಾ ಇಷ್ಟಪಟ್ಟಿದ್ದೆ. ಅವ್ನು ನಂಗೆ ಬಂದು ಪ್ರಪೋಸು ಮಾಡಿದ್ದ. ಆಮೇಲೆ ನಾ ಕಣ್ಣು ಮುಚ್ಕೊಂಡು ಒಪ್ಕೊಂಬಿಟ್ಟೆ. ಒಬ್ಬ ಎಷ್ಟೇ ಹುಡ್ಗನ್ ಥರ ಬೆಳೆಸಿದ್ರುವೆ ಒಂದು ಹುಡುಗಿ ಮನ್ಸು ಬಯಸೋದು ಪ್ರೀತಿನೇ ಅಲ್ವಾ? ಓಲಿ ಬಿಡ್ರಿ. ಹೌದು, ನನ್ನ ಮಗ ಏನಕ್ಕೆ ಬಿಟ್ಟೋದ ನಿಮ್ನ? ಥೂ, ನಕ್ಕನ ನಮ್ಮ ನನ್ನ ತಿಕ್ಕ ನಾಯಿ ಮೇ ಹೆದರ್ಕೊಂಬಿಟ್ರಾ? ನಿಮ್ಗೆಲ್ಲ ಬನ್ನಿ ಇಲ್ಲಿ ಬನ್ನಿ. ನನ್ನ ಮಗಂಗೆ ಹೇಳಿದ್ದು ನಾ ಎಲ್ಲಿದ್ದೆ? ಅದೇ ಅವ್ರ ಅಕ್ಕನ್. ಹಾ, ಅವ್ನ ಅಕ್ಕನ್. ನಿಮ್ಮಂತ ಹುಡುಗರಿಗೆ ಹುಡುಗಿರಿಂದ ಏನ್ರಿ ಬೇಕಾಗತ್ತೆ? ಅವನ್ಗೂ ಅದೇ ಬೇಕಾಗಿತ್ತು. ಒಂದೊಂದ್ಸತಿ ನೆನ್ಪಿಸ್ಕೊಂಡ್ರೆ ಸಿಟ್ಟು ಬರುತ್ತೆ. ಆದ್ರೆ ಮೊದಲನೇ ಸತಿ ಅವನೇ ಅಲ್ವಾ ಪ್ರೀತಿ ತೋರಿಸಿದ್ದು, ಅದಕ್ಕೆ ಖುಷಿನೂ ಆಗುತ್ತೆ.